ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ರಾಜಕೀಯ ತೆವಲಿಗೆ ಸ್ವಾಮೀಜಿ ಬಳಕೆಯ ಏನಿದು? ರಾಜಕೀಯ ತೆವಲಿಗೆ ಸ್ವಾಮೀಜಿ ಬಳಕೆಯ ಅನ್ನುವಂತಹ ಶಬ್ದ ಸರಿಯಾ ಅನ್ನುವಂಥ ಹಲವರು ಪ್ರಶ್ನೆಯನ್ನು ಮಾಡಬಹುದು. ಈ ವಿಷಯ ಸಾಕಷ್ಟು ಚರ್ಚೆ ಆಗ್ತಾ ಇರತಕ್ಕಂಥ ದೃಷ್ಟಿಯಿಂದ ಈ ತಲೆಬರಹದಡಿಯಲ್ಲಿ ಇವತ್ತು ಒಂದಷ್ಟು ವಿಚಾರಗಳನ್ನು ನಿಮ್ಮ ಗಮನಕ್ಕೆ ತರುವ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ಕೆಂಗೇರಿಯ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನದ ಚಂದ್ರಶೇಖರನಾಥ ಮಹಾಸ್ವಾಮಿಗಳು ಹೇಳಿರ್ತಕ್ಕಂಥ ಒಂದು ಹೇಳಿಕೆ ಈಗಾಗಲೇ 2-3 ದಿವಸಗಳಿಂದ ಸಾಕಷ್ಟು ಚರ್ಚೆ ಆಗ್ತಾ ಇದೆ, ಸುದ್ದಿ ಆಗ್ತಾ ಇದೆ. ಅಲ್ಪಸಂಖ್ಯಾತರಿಗೆ ಮತದ ಹಕ್ಕನ್ನು ಕೊಡಬಾರದು ಅನ್ನುವಂಥದ್ದನ್ನು ಒಂದು ಹೋರಾಟದೊಳಗೆ ಭಾಗವಹಿಸಿ ಮಾತನಾಡಿದ್ದ ವಿಚಾರ ಸಾಕಷ್ಟು ಪ್ರಮಾಣದೊಳಗೆ ಘಾಸಿಯನ್ನು ಉಂಟು ಮಾಡಿದೆ. ಇದು ಎಲ್ಲೋ ಒಂದು ಕಡೆಗೆ ರಾಜಕೀಯಕ್ಕೆ ಬಳಕೆ ಆಗ್ತಾ ಇದೆಯಾ? ಹಾಗಾದರೆ ಸ್ವಾಮೀಜಿಗಳು ಸಂಪೂರ್ಣವಾಗಿ ಅಲ್ಪಸಂಖ್ಯಾತರ ವಿರೋಧಿಗಳ ಅನ್ನುವಂಥದ್ದನ್ನು ಒಂದಷ್ಟು ಒಳಹೊಕ್ಕು ನೋಡಿದಾಗ ಇದಕ್ಕೆ ರಾಜಕೀಯ ಬೆರೀತಾ ಇದೆಯಾ ಅಂತ. 80 ವರ್ಷದ ವಯೋವೃದ್ಧರಾದ ಶ್ರೀಗಳವರು ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಾರೆ, ಆರೋಗ್ಯ ಸರಿಯಿಲ್ಲ. ಆದರೆ ಸ್ವಾಮಿಗಳು ಕ್ಯಾನ್ಸರಿಂದ ಬಳಲ್ತಾ ಇರತಕ್ಕಂಥದ್ದು ಈ ರಾಜಕೀಯ ಕ್ಯಾನ್ಸರ್ ಇದೆಯಲ್ಲ, ಅದು ಸಾಕಷ್ಟು ಪ್ರಮಾಣದೊಳಗೆ ಘಾಸಿಯನ್ನು ಉಂಟು ಮಾಡ್ತಾ ಇದೆ. ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನದ ಶ್ರೀ ಚಂದ್ರಶೇಖರನಾಥ ಸ್ವಾಮೀಜಿಗಳು ಹೇಳಿಕೆ ಏನಾಯಿತು ಎತ್ತಾಯಿತು ಅಂತ ಆಮೇಲೆ ನೋಡುವ ಮುನ್ನ, ಸ್ವಾಮಿಗಳು ಕೆಂಗೇರಿಯಲ್ಲಿ ಆಶ್ರಮವನ್ನು ಆರಂಭವನ್ನು ಮಾಡಿ ಏನು ಶ್ರೀ ರಮಾನಂದನಾಥ ಸ್ವಾಮಿಗಳಿಂದ ದೀಕ್ಷೆಯನ್ನು ಪಡೆದುಕೊಂಡರು. ಒಂದು ಕಡೆಗೆ ಬಾಲಗಂಗಾಧರನಾಥ ಸ್ವಾಮಿಗಳು ಆದಿಚುಂಚನಗಿರಿ ಮಠ ಆಯಿತು, ನಂತರ ಸ್ವಲ್ಪ ದಿವಸಗಳಾದ ಮೇಲೆ ಈ ಒಂದು ಮಠ ಆರಂಭವಾಯಿತು. ಸ್ವಾಮೀಜಿಗಳಿಗೆ ಯಾವೊಂದಿನ ದಿವಸ ಯಾವುದೇ ಆಸ್ತಿ ಪಾಸ್ತಿ ಇಲ್ಲದಲೇ ಇರತಕ್ಕಂಥ ಸಂದರ್ಭದೊಳಗೆ ಅವರ ತಂದೆಯವರು ಮಗ ಸನ್ಯಾಸಿ ಆಗ್ತಾ ಇದ್ದಾರೆ ಅಂತ ಹೇಳಿದಾಗ ಅವರಿಗೆ ಬೇಕಾದಕ್ಕೋಸ್ಕರವಾಗಿ ಸ್ವಂತ ಹಣದಿಂದ ಖರ್ಚು ಮಾಡಿ ಒಂದಷ್ಟು ಜಮೀನನ್ನು ತೆಗೆದುಕೊಟ್ರು. ಇವತ್ತು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಜಾಗ ಅದು ಈಗ ಟ್ರಸ್ಟ್ ಆಗಿದೆ, ಟ್ರಸ್ಟಿಗೆ ಹೋಗಿದೆ. ಚಂದ್ರಶೇಖರನಾಥ ಸ್ವಾಮೀಜಿ ಕೈಲಿ ಏನೂ ಇಲ್ಲ, ಇರಲಿ, ಆ ವಿಚಾರ ಬೇಡ. KR ಪೇಟೆ ಬಸ್ ಮಾಲೀಕರಾಗಿದ್ದಂಥ ಅವ್ರ ತಂದೆಯವರು ಮಗನ ಇಚ್ಛೆಯಂತೆ ಜನರ ಸೇವೆಗೋಸ್ಕರವಾಗಿ ಜಮೀನನ್ನು ಕೊಡಿಸ್ಕೊಟ್ರು. ಆದರೆ ಚಂದ್ರಶೇಖರನಾಥ ಸ್ವಾಮೀಜಿಗಳು ತಮ್ಮ ಬಳಿ ಇದ್ದಂಥ ಹಳೆಯ ವಾಹನದೊಳಗೆ ಡ್ರೈವ್ ಮಾಡ್ಕೊಂಡು ಹೋಗಿ ಮಕ್ಕಳನ್ನು ಕರೆದುಕೊಂಡು ಬಂದು ಶಾಲೆಯನ್ನು ನಡೆಸಿದ್ರು. ಶಾಲೆಗೆ ಕರ್ಕೊಂಡ್ಬರ್ತಾಯಿದ್ರು. ಮಕ್ಕಳಿಗೆ ಇವರೇ ಮುದ್ದೆಯನ್ನು ಬೇಯಿಸಿ ಹಾಕ್ತಾಯಿದ್ರು. ಇವರೇ ಅಡುಗೆಯವರು, ಇವರೇ ಚಾಲಕರು, ಇವರೇ ಸ್ವಾಮಿಗಳು, ಇವರೇ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದು ವಿದ್ಯಾಭ್ಯಾಸವನ್ನು ಮಾಡಿಸ್ತಾಯಿದ್ರು. ಅವತ್ತು ಕೆಂಗೇರಿಯ ಸುತ್ತಮುತ್ತ ಇರುವಂತಹ ಮಧ್ಯಮ ವರ್ಗದ ಅಥವಾ ಕೆಳವರ್ಗದವರನ್ನು ಎಲ್ಲರನ್ನೂ ಕರೆದುಕೊಂಡು ಹೋಗಿ ಶಾಲೆಯೊಳಗೆ ವಿದ್ಯಾಭ್ಯಾಸ ಕೊಡಿಸಿದಂತಹ ಚಂದ್ರಶೇಖರನಾಥ ಸ್ವಾಮೀಜಿಗಳು ಅಂದು ಇವನು ಹಿಂದೂನ, ಒಕ್ಕಲಿಗನ, ಕ್ರಿಶ್ಚಿಯನ್ನ, ಮುಸಲ್ಮಾನ ಅಂತ ಏನನ್ನೂ ನೋಡಲಿಲ್ಲ. ವಿದ್ಯಾಭ್ಯಾಸ ಮಾಡಿಸೋದ್ರ ಜೊತೆಗೆ ಇವರೇ ಸ್ವತಃ ಮುದ್ದೆ, ಸಾರು, ಅನ್ನ ಎಲ್ಲ ಮಾಡಿ ಹಾಕ್ತಿದ್ದಂತಹ ಚಂದ್ರಶೇಖರನಾಥ ಸ್ವಾಮೀಜಿಗಳು ಇತ್ತೀಚೆಗೆ ಒಂದು ಭಾಷಣದೊಳಗೆ ಆ ಮಾತನ್ನು ಯಾಕೆ ಹೇಳಿದ್ರೋ ಗೊತ್ತಿಲ್ಲ, ಹೇಳಿಬಿಟ್ರು. ಹೇಳಿದ ಮೇಲೆ ಅದಕ್ಕೆ ಸಾಕಷ್ಟು ಚರ್ಚೆ ಆರಂಭವಾಗಿ ಹೋಗಿದೆ. ಇದು ಎಷ್ಟರ ಮಟ್ಟಿಗೆ ಸರಿಯೋ ಗೊತ್ತಿಲ್ಲ. ಆದರೆ ಒಂದು ಮಾತು ಹೇಳಿದ್ರು, ಹೇಳಾದ ಮೇಲೆ ಅದು ಸಂವಿಧಾನದಲ್ಲಿ ಇಲ್ಲ, ಸಂವಿಧಾನದ ವಿರುದ್ಧವಾಗಿರ್ತಕ್ಕಂಥ ಹೇಳಿಕೆ ಅಂಥೇಳಿ ಒಂದು ನೋಟಿಸನ್ನು ಕೊಟ್ಟಿದ್ದಾರೆ. ನೋಟಿಸ್ ಕೊಡುವುದಕ್ಕೆ ಮುನ್ನವೇ ಚಂದ್ರಶೇಖರನಾಥ ಸ್ವಾಮೀಜಿಗಳು ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ, ಕ್ಷಮೆಯನ್ನು ಕೋರಿ ಆಗಿದೆ. ಅಲ್ಲಿಗೆ ಮುಕ್ತಾಯವಾಗಬೇಕಾಗಿದ್ದಂತಹ ಈ ಚರ್ಚೆ ಮುಂದುವರಿತಾ ಹೋಯಿತು. ಭಾರತೀಯ ಜನತಾ ಪಕ್ಷದವರ ಹೋರಾಟದ ಸಂದರ್ಭದಲ್ಲಿ ಈ ಹೇಳಿಕೆ ಕೊಟ್ಟ ಹಿನ್ನೆಲೆಯೊಳಗೆ ಒಂದಷ್ಟು ರಾದ್ಧಾಂತವಾಗಿ ಹೋಯಿತು. ಪೊಲೀಸ್ನವರು ಬರ್ತಾರಂತೆ, ಪೊಲೀಸ್ನವ್ರು ಹೇಳಿಕೆ ತೆಗೋತಾರಂತೆ, FIR ಆಗ್ತಾರಂತೆ, ಅವರ ಬಂಧನವನ್ನು ಮಾಡ್ತಾರಂತೆ. ಈ ರೀತಿಯ ಮಾತುಕತೆಗಳು ನಡೀತಾನೇ ಇದೆ. ಕಾನೂನಲ್ಲಿ ಏನು ಅವಕಾಶ ಅದನ್ನು ಮಾಡ್ತಾರೆ ಅಂತಕ್ಕಂಥದ್ದು ಸರ್ಕಾರದ ವಾದ. ಆದರೆ BJPಯವರು ನಾವು ಅವ್ರ ಜೊತೆಯಲ್ಲಿದ್ದೇವೆ ಅನ್ನುವಂಥ ಹೇಳುವಂಥದ್ದು ಮಾತುಗಳು. ಎಲ್ಲೋ ಒಂದು ಕಡೆಗೆ ಸ್ವಾಮೀಜಿಯವರ ಹೇಳಿಕೆ ಕೊಟ್ಟಾದ ಮೇಲೆ ವಿಷಾದ ವ್ಯಕ್ತಪಡಿಸಿ ಆದಮೇಲೆ 80 ವರ್ಷದ ವಯೋವೃದ್ಧ ಶ್ರೀಗಳವರ ಅನಾರೋಗ್ಯದ ನಿಮಿತ್ತ ಅಲ್ಲಿಗೆ ಅದು ಮುಕ್ತಾಯಗೊಳಿಸಬೇಕಾಗಿತ್ತು. ಅದನ್ನು ಎಳ್ಕೊಂಡು ಹೋಗಲಾಗುತ್ತಾ ಇದೆ. ರಾಜಕೀಯದ ತೆವಲಿಗೆ ಸ್ವಾಮೀಜಿಯನ್ನು ಬಳಕೆ ಮಾಡಿಕೊಳ್ಳಾಗ್ತಾ ಇದೆಯಾ ಅನ್ನುವಂಥ ಚರ್ಚೆ ನಡೀತಾ ಇದೆ. ಏನಾಗುತ್ತೋ ನೋಡೋಣ. ಈ ಹಿನ್ನೆಲೆಯೊಳಗೆ ಕೆಲವೊಬ್ಬರು ಸುದ್ದಿ ಮೃದಂಗ ಕೆಂಗೇರಿಯ ಹಳೆಯ ಅಲ್ಪಸಂಖ್ಯಾತ ಮುಖಂಡರು, ಹಳೆಯ ಅಲ್ಪಸಂಖ್ಯಾತರು ಅಲ್ಲ, ಹಳೆಯ ನಿವಾಸಿಗಳು ಅಲ್ಪಸಂಖ್ಯಾತ ಮುಖಂಡರಾಗಿರ್ತಕ್ಕಂಥ ರೆಹಮಾನ್ರವರು, ಅವರು ಬೆಂಗಳೂರು ಪಶ್ಚಿಮ ಜಿಲ್ಲೆಯ ಕಾಂಗ್ರೆಸ್ಸಿನ ಅಲ್ಪಸಂಖ್ಯಾತರ ವಿಭಾಗದ ಅಧ್ಯಕ್ಷರು. ಅವರನ್ನು ಒಂದು ಸಂದರ್ಶನವನ್ನು ಮಾಡಿ
ಸ್ವಾಮೀಜಿಗಳು ಹಿಂದೆ ಏನಾರು ಅಲ್ಪಸಂಖ್ಯಾತರನ್ನು ದೂರ ಇಡ್ತಾ ಇದ್ರ ಅಂತ ಕೇಳಿದಾಗ ನಾವು ಅವ್ರ ಮಠಕ್ಕೆ ಹೋಗಿದ್ದೇವೆ, ಮಠದೊಳಗೆ ಅವರು ನಮ್ಮನ್ನು ಒಬ್ಬರಾಗಿ ನೋಡಿದ್ದಾರೆ, ಈ ಕೇಸ್ ಇಲ್ಲಿ ಮುಗಿಸ್ಬೇಕಿದ್ರೆ ರಾಜಕೀಯ ಮಾಡಬೇಡಿ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದನ್ನು ನಿಮ್ಮ ಗಮನಕ್ಕೆ ತರ್ತಾನೆ. ಸರ್, ತಾವು ಕೆಂಗೇರಿಯ ಮೂಲ ನಿವಾಸಿಗಳು. ಹೌದು ಸರ್. ಎಲ್ಲ ಮಠ ಮಂದಿರಗಳನ್ನು ನೋಡಿದ್ದೀರಿ, ಹಿಂದೂಗಳನ್ನು ನೋಡಿದಿರಿ, ಕ್ರಿಶ್ಚಿಯನ್ರು ನೋಡಿದಿರಿ. ಬಹುಶಃ ರೆಹಮಾನ್ರವ್ರನ್ನ ಹೆಸರು ಕೇಳಿದ್ರೆ ರೆಹಮಾನ್ ಅಂತ ಗೊತ್ತಾಗತ್ತೆ, ಇಲ್ದಿದ್ರೆ ನೀವು ಕೂಡ ಅವರೊಳಗೆ ಒಬ್ಬರಾಗಿರ್ತಕ್ಕಂಥವ್ರು. ಕೆಂಗೇರಿಯ ಮಠ ಏನಿದೆ, ವಿಶ್ವ ಒಕ್ಕಲಿಗರ ಮಠದ ಮಹಾಸ್ವಾಮಿಗಳ ಬಗ್ಗೆ ನೀವು ಏನು ಹೇಳ್ತೀರಿ? ಅವ್ರು ಇತ್ತೀಚೆಗೆ ತಾನೇ ಒಂದು ಹೇಳಿಕೆ ಬಂತು, ಅದು ಸಾಕಷ್ಟು ಸುದ್ದಿ ಆಗ್ತಿದೆ. ಮಹಾಸ್ವಾಮಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮಹಾಸ್ವಾಮಿ ಚಂದ್ರಶೇಖರ್ ಮಹಾಸ್ವಾಮಿಗಳ ಬಗ್ಗೆ ಹೇಳಬೇಕು ಅಂತಂತಂದರೆ, ನಾವು ಇಲ್ಲಿ ಯಾವುದೂ ಜಾತಿ ಭೇದ ಪಂಥಗಳನ್ನ ಮಡಿಕೊಂಡಲೇ ಸುಮಾರು ಒಂದು 30 ವರ್ಷದಿಂದನೂ ನನ್ನ ಒಡನಾಟ ಸ್ವಾಮೀಜಿಯವ್ರ ಹತ್ರ ಇರೋದ್ರಿಂದ ನಾನು ಮಠಕ್ಕೆ ಆಗಾಗ ನನಗೆ ಬಿಡುವಿದ್ದಾಗ ಮಠಕ್ಕೆ ಹೋಗಿದ್ದೀನಿ. ನಮ್ಮ ಸ್ನೇಹಿತರುಗಳ ಜೊತೆಲೂ ಹೋಗಿದ್ದೀನಿ. ನಮ್ಮ ರುದ್ರಮೂರ್ತಿ ಅಂದ್ಬಿಟ್ಟು ದೇವಿಗೆರೆ ಅವರ ಜೊತೆನಲ್ಲೂ ನಾವು ಮಠಕ್ಕೆ ಹೋಗಿ ಸ್ವಾಮಿಗಳ ದರ್ಶನ ಮಾಡಿಕೊಂಡು ನಾನು ಬಂದಿರೋಂಥದ್ದು. ಇತ್ತೀಚಿನ ಈ ದಿನದಲ್ಲಿ ಅಲ್ಪಸಂಖ್ಯಾತರಿಗೆ ಓಟಿನ ಹಕ್ಕಿಲ್ಲ ಅಂತ ಏನೋ ಒಂದು ವೇದಿಕೆ ಮೇಲೆ ಅವರು ಇರೋ ಟೈಮ್ನಲ್ಲಿ ಅವರ ಬಾಯಿಯಿಂದ ತಪ್ಪಿ ನಾನು ಏನೋ ಹೇಳಿದ್ದೀನಿ ಅಂತ ಅವರು ಒಂದು ಪತ್ರಿಕಾಗೋಷ್ಠಿನೂ ಸುಮಾರು ಮಾಡಿರಬಹುದು. ಜೊತೆಗೆ ಒಂದು ಅವರ ಲೆಟ್ರೆಡ್ನಲ್ಲಿ ನಾನು ವಾಟ್ಸಪ್ನಲ್ಲಿ ನೋಡಿದೆ, ಲೆಟ್ರೆಡ್ನಲ್ಲಿ ಅದನ್ನು ನಾನು ಕ್ಷಮೆ ಕೋರಿದ್ದೀನಿ ಅಂತಲೂ ಸಹ ಹೇಳಿದರು. ನಾವು ಇತ್ತೀಚಿನ ದಿನದಲ್ಲಿ ನೋಡಿದಾಗ ಯಾರೋ ಕಂಪ್ಲೇಂಟ್ ಮಾಡಿ ಅದನ್ನು ಮುಂದುವರಿಸಿದ್ದಾರೆ. ಇದು ಅವರಿಗೆ ಈ ಮಠದ ಬಗ್ಗೆ ಸ್ವಲ್ಪ ತಿಳುವಳಿಕೆ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಮಠದಲ್ಲಿ ಯಾವ ಚಟುವಟಿಕೆಯೂ ಇಲ್ಲ. ನಾವಾಗಲಿ ನಮ್ಮ ಹಿರೀಕರು, ನಮ್ಮ ತಂದೆ ಆಗಲಿ, ನಮ್ಮ ತಾತ ಆಗಲಿ ಸುಮಾರು ಒಂದು 200 ವರ್ಷಗಳಿಂದನೂ ನಾವು ಇಲ್ಲಿ ಯಾವುದೂ ಒಂದು ಸಣ್ಣ ಅಹಿತರ ಘಟನೆಗಳು ನಡೆದಿರೋ ಇತಿಹಾಸ ನಮ್ಮ ಉತ್ತರಹಳ್ಳಿ ವಿಧಾನಸಭಾ ಕ್ಷೇತ್ರ ಇರುವಾಗಿಂದನೂ ಯಾವುದೂ ನಡೆದಿರೋವಂಥದ್ದು ಇಲ್ಲ. ಇತಿಹಾಸ ಇದು ದೇಶಕ್ಕೆ ಒಂದು ಮಾದರಿ ಆದಂಥ ಕ್ಷೇತ್ರ ಅಂತಂದರೆ ಉತ್ತರಹಳ್ಳಿ ವಿಧಾನಸಭಾ ಕ್ಷೇತ್ರ. ಅದರಿಂದ ನಾವು ಮಾತಾಡುವಾಗ ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ಕೋಬೇಕಾಗ್ತದೆ. ಸ್ವಾಮಿಗಳ ಬಗ್ಗೆ ಹೇಳಬೇಕು ಅಂತಂದರೆ ಅದು ಏನೋ ಅವರ ಬಾಯಿ ತಪ್ಪಿ ಆಗಿದೆ ಅಂತ ಹೇಳಿದ್ದಾರೆ. ಸುಮಾರು ಅವರಿಗೆ ಈಗ 80 ವರ್ಷ ಮೇಲೆ ವಯಸ್ಸಾಗಿದೆ. ನಾವು ಆಗಾಗ ಅವರ ದರ್ಶನ ಮಾಡ್ತಾ ಇರ್ತೀವಿ, ಹೋಗಿ ಅವ್ರ ಮಠಕ್ಕೆ ಒಳಗಡೆ ಎಲ್ಲ ಕೂತು ನಾನು ಮಾತಾಡಿರುವಂಥದ್ದು ಎಲ್ಲ ಇದೆ. ಸೊ ಯಾವತ್ತೂ ಕೂಡ ಅವರು ಅಲ್ಪಸಂಖ್ಯಾತರು ಅಂತ, ನಾವು ಮುಸಲ್ಮಾನರು ಅಂತ ದೂರ ಇಟ್ಟಿದ್ದಂತೂ ಇವತ್ತಿನವರೆಗೂ ಇಲ್ಲ ಅಂತ ಅನೇಕ ಹೇಳೋವಂಥದ್ದು. ಮುಸಲ್ಮಾನರು ಅನ್ನೋದಾಗಲಿ ಅವರು ಕಟ್ಟುನಿಟ್ಟಿನಲ್ಲಿ ನಮ್ಮನ್ನೆಲ್ಲ ಒಳಗಡೆ ತಗೊಂಡು ನಮ್ಮನ್ನು ಬೆಳೆಸಿದ್ದಾರೆ ಹೊರತು ಯಾವುದೋ ಒಂದು ಸಣ್ಣ ಮಾತು ಇದುವರೆಗೂ ಅವರು ಆಡಿರೋವಂಥ ನಿರ್ದೇಶನ ಇದೇ ಮೊಟ್ಟ ಮೊದಲು ಅವ್ರು ಆಡಿರೋದು. ಅವ್ರು ಯಾವುದೋ ಬಾಯಿ ತಪ್ಪಿ ಆಗಿರ್ಬೋದು ಅಂತ ಅವರೇ ಹೇಳಿರೋ, ಸ್ವಯಂವಾಗಿ ಅವರೇ ಹೇಳಿರೋದ್ರಿಂದ ಕಾನೂನು ಅಡಿಯಲ್ಲಿ ಅಂಬೇಡ್ಕರ್ ಅವ್ರ ಕಾನೂನು ಏನಿದೆ ಆ ಕಾನೂನು ಅಡಿಯಲ್ಲಿ ಎಲ್ಲ ಜೀವನ ಮಾಡಬೇಕಾಗ್ತದೆ. ಆ ಕಾನೂನಿಗೆ ನಾವು ಬದ್ಧರಾಗಿರಬೇಕು. ಬಹುಶಃ ಇದಕ್ಕೆ ರಾಜಕೀಯ ಲೇಪನ ಮಾಡುವಂಥದ್ದು ಸರಿಯಲ್ಲ, ಇದನ್ನು ಇಲ್ಲಿಗೆ ಬಿಡೋದು ಒಳಿತು ಅಂತಕ್ಕಂಥದ್ದು ಅಭಿಪ್ರಾಯ. ಇದನ್ನು ರಾಜಕೀಯಕ್ಕೆ ಬಳಸ್ಕೋಬಾರ್ದು. ದಯವಿಟ್ಟು ನಾನು ಎಲ್ಲ ರಾಜಕೀಯ ಪಕ್ಷಗಳಿಗೂ ದಯವಿಟ್ಟು ನಾನು ಕೈ ಮುಗಿದು ಕೇಳ್ಕೊತೀನಿ, ಇದರ ಮಧ್ಯದಲ್ಲಿ ಒಳಗಡೆ ಹೋಗಿ ನೀವು ಅದನ್ನು ಸ್ವಾಮಿಗಳ್ನ ಮತ್ತಷ್ಟು ಪತ್ರಿಕೆಗಳಲ್ಲಿ ನಿಮ್ಮ ಟಿ ವಿಗಳಲ್ಲಿ ಬರೋ ಥರ ಮಾಡಿ ನಮ್ಮನ್ನೆಲ್ಲ ನೀವು ಒಂದು ಕಪ್ಪು ಚುಕ್ಕೆ ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ರಾಜಕೀಯ ಒಂದು ಬಿಟ್ಟು ಬಾಕಿದೆಲ್ಲ ನೀವು ಮಾಡ್ಕೊಳ್ಳಿ. ನಿಮ್ಮ ರಾಜಕೀಯ ನೀವು ಎಲ್ಲೆಲ್ಲಿ ಬೇಕೋ ಮಾಡಿ. ನಮ್ಮ ಈ ಭಾಗ, ನಮ್ಮದು ಹಳೆ ಉತ್ತರಹಳ್ಳಿ ಭಾಗದಲ್ಲಿ ದಯವಿಟ್ಟು ನಿಮ್ಮೆಲ್ಲರಿಗೂ ಕೈ ಮುಗಿದು ನಾವು ಕೇಳ್ಕೊಳ್ಳೋದೇನು ಅಂತಂತಂದರೆ, ರಾಜಕೀಯದಿಂದ ಇದನ್ನು ಹೊರತುಪಡಿಸಿ ನಾವು ನೋಡೋವಂಥದ್ದು ಬಲಿಷ್ಠವಾದ ಸರ್ಕಾರ ಇದೆ. ಇಲ್ಲಿ ಕರ್ನಾಟಕದಲ್ಲಿ ಬಲಿಷ್ಠವಾದ ಸರ್ಕಾರ ಇರೋದರಿಂದ, ಸರ್ಕಾರ ಇದೆ, ಕಾನೂನಿದೆ, ಅವ್ರು ಮಾಡ್ಕೊತಾರೆ. ಮಧ್ಯದಲ್ಲಿ ಬೇರೆಯವರು ನುಸುಳೋದು ಅದು ಅಷ್ಟು ಒಳ್ಳೆಯದಲ್ಲ, ಸಮಂಜಸದ ಅಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯದಿಂದ ಹೇಳ್ತೀನಿ ಸರ್. ಸ್ವಾಮಿಗಳು ಏನು ಒಂದು ಪ್ರಚೋದನೆ ಭಾಷಣ ಮಾಡಿದ್ರು ಅನ್ನೋದು ಒಂದು ಉದ್ದ ಮಾಡಿ ಅದನ್ನು ತೊಗೊಂಡೋಗುವಂಥದ್ದು ಅದು ಅಷ್ಟು ಉಚಿತ ಅಲ್ಲ.
ಈಗ ಯಾರು ಅದನ್ನು ಕಂಪ್ಲೇಂಟ್ ಮಾಡಿದ್ರು ನಂತರ ಅದು ಪೊಲೀಸ್ ಠಾಣೆಗೆ ಮುಂದುವರ್ಕೊಂಡು ಹೋಯ್ತು. ಆ ಮುಂದುವರ್ಕೊಂಡು ಹೋಗಿರೋವಂಥದ್ದನ್ನ ನಾವುಗಳು ಅದನ್ನು ನಮ್ಮ ಕೆಂಗೇರಿ ಭಾಗದ ನಾವುಗಳೆಲ್ಲ ಅದನ್ನು ಮುಂದಕ್ಕೆ ರಾಜಕೀಯನ ಮಾಡಿ ಅದನ್ನು ಉದ್ದ ಮಾಡೋವಂಥದ್ದು ಬೇಡ ಅಂತ ನಮ್ಮ ವೈಯಕ್ತಿಕವಾದ ಅಭಿಪ್ರಾಯದಿಂದ ನಾವು ಹೇಳ್ತಾ ಇದ್ದೀವಿ ಸರ್. ಅದಾದಮೇಲೆ ಈ ಭಾಗದೊಳಗೆ ತಮ್ಮದೇ ಆದಂಥ ಹೋರಾಟ ಮಾಡ್ತಾ ಇದ್ದಂತಹ, ಅದರಲ್ಲೂ ಕೆ ಆರ್ ಪೇಟೆಯ ಕೃಷ್ಣ ಅವರ ಜೊತೆಗೆ ಸಾಕಷ್ಟು ಸಖ್ಯವನ್ನು ಹೊಂದಿದ್ದಂತಹ ಚಾಮುಂಡಿ ಶಿವಕುಮಾರ್ ಅವರನ್ನ ಈ ಮಠದ ಆಗು ಹೋಗುಗಳು ಹೇಗೆ, ಬೆಳವಣಿಗೆ ಹೇಗಾಯಿತು, ಇವರು ನಿಜಕ್ಕೂ ಅಲ್ಪಸಂಖ್ಯಾತರ ವಿರೋಧಿಯೇ ಅನ್ನುವಂಥ ಮಾತುಗಳನ್ನು ಕೇಳಿದಾಗ ಅವರು ನೇರವಾಗಿ ಒಂದು ಮಾತನ್ನು ಹೇಳಿದ್ರು. ಏನೇನು ನಡ್ಕೊಂಬಂತು ಅಂತ ಹೇಳೋದ್ರ ಜೊತೆಗೆ ಸ್ವಾಮೀಜಿಗಳು ಅವತ್ತು ಜೋಳಿಗೆಯನ್ನು ಹಾಕಿಕೊಂಡು ನಮಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಕ್ಕಿ ರಾಗಿ ಬೇಳೆ ಕೊಡಿ ಅಂತ ಹೋದಾಗ ಒಂದು ಹಿಡಿಯೂ ಕೂಡ ರಾಗಿಯನ್ನು ಹಾಕದ ಉತ್ತರಹಳ್ಳಿ ಕ್ಷೇತ್ರದ ಶಾಸಕ ಅಶೋಕ್ ಆಗಲಿ, ಅಶ್ವಥ್ ನಾರಾಯಣ ಅವರಾಗಲಿ, ವಿಜೇಂದ್ರ ಆಗಲಿ ಇವತ್ತು ಸ್ವಾಮೀಜಿಗಳ ಮಠಕ್ಕೆ ಬಂದು ಮಾತನಾಡುವ ನೈತಿಕತೆ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನು ಚಾಮುಂಡಿ ಶಿವಕುಮಾರ್ ಅವರು ಮಾಡಿದ್ದಾರೆ. ಅದು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಈಗ ತಾವು ಗಮನಿಸಿದ್ದೀರಿ, ರಾಜಕೀಯ ಬೆರೀತಾ ಇದೆ. ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನದ ಪೀಠಾಧ್ಯಕ್ಷರ ಒಂದು ಹೇಳಿಕೆ, ಅದರ ಬಗ್ಗೆ ತಾವೇನು ಹೇಳ್ತೀರಿ? ಸ್ವಾಮಿಗಳು ನಿಜಕ್ಕೂ ಅಲ್ಪಸಂಖ್ಯಾತರ ವಿರುದ್ಧ ಮಾತನಾಡಿದವರೆಲ್ಲ ಕ್ಷಮೆ ಕೋರಿದ್ದಾರೆ. ಇದನ್ನ ಇಷ್ಟಕ್ಕೆ ಬಿಡಬೇಕಾ, ಇನ್ನೊಂದಿಷ್ಟು ರಾಜಕೀಯದ ಬೇಳೆ ಬೇಯಿಸ್ಕೊಳ್ಬೇಕಾ? ಸರ್, ನಾವು ಕಂಡಂಗೆ ಇವತ್ತು ನೋಡಿ ಸರ್, ನೀವು ಆಗಲಿ ಎಲ್ಲ ನಮ್ಮ ಕೆಂಗೇರಿ ಹೋಬಳಿಯವ್ರು ಕಂಡಂಗೆ ಪಾಪ ಒಂದು ಸ್ಟ್ಯಾಂಡರ್ಡ್ ವ್ಯಾನು, ಅದರಲ್ಲಿ ಇದು ಅವರೇ ಡ್ರೈವ್ ಮಾಡಿಕೊಂಡು ಹಳ್ಳಿ ಮಕ್ಕಳನ್ನೆಲ್ಲ ಕರ್ಕೊಂಬಂದು ಓದಿಸಿ ಅವರೇ ಮುದ್ದೆ ಅಡುಗೆ ಮಾಡಿ ಮಕ್ಳಿಗೆ ಊಟ ಹಾಕಿ ಓದಿಸ್ತಾಯಿದ್ರು. ಅವತ್ತು ಪಾಪ ಇದು ಆಮೇಲೆ ಈ ಮಠಕ್ಕೆ ಜಮೀನು ಅವ್ರ ತಂದೆಯವರು ಕೊಡಿಸಿರೋಂಥ ಸ್ವಂತ ಜಮೀನು. ಅದು ಇವತ್ತು ಎಷ್ಟು 100 ಕೋಟಿ ಬೆಲೆ ಬಾಳುವಂಥ ಜಮೀನು ಒಂದು ಸಮಾಜಕ್ಕೆ. ಆಮೇಲೆ ಅವರು ಸ್ಕೂಲ್ಗೆ ಓದಿಸಿರೋದು ಬರೀ ಒಕ್ಕಲಿಗರನ್ನ ಓದಿಸಿಲ್ಲ, ಎಲ್ಲ ನಮ್ಮ ಕೆಂಗೇರಿ ಹೋಬಳಿ ಗ್ರಾಮೀಣ ಮಕ್ಕಳು, ಹಿಂದೂ ಮುಸ್ಲಿಮು ಎಲ್ಲ ಜನಾಂಗದವ್ರನ್ನೂ ಓದಿಸಿದ್ದಾರೆ, ಜಾತ್ಯತೀತವಾಗಿ ಓದಿಸಿದ್ದಾರೆ. ಅವರೇ ಅಡುಗೆ ಮಾಡಿ ಅಕಸ್ಮಾತ್ ಪಾಪ ಅವ್ರ ಜಮೀನಲ್ಲಿ ಸಾಲದೆ ಹೋದಾಗ ಜೋಳಿಗೆ ಹಿಡಿದು ಯಾರ ಹತ್ರನ ರಾಗಿ ಅಕ್ಕಿ ತೊಗೊಂಡು ಸಾವಿರಾರು ಮಕ್ಕಳನ್ನ ಓದಿಸವ್ರೆ. ಯಾವುದೇ ಒಂದು ಹಿಂದೂ ಮುಸ್ಲಿಮ್ ಯಾವುದು ಭೇದ ಭಾವ ಇಲ್ಲದೆ ಓದಿಸಿದ್ದಾರೆ. ಆಮೇಲೆ ಮಠ ಆಯಿತು, ದೇವೇಗೌಡರು ಮಾಡಿದ್ರು, ಆಮೇಲೆ ಒಂದು ಸ್ವಲ್ಪ ಇದು ಬೆಳೆದಿರ್ಬೋದು. ಅದಕ್ಕೆ ಮುಂಚೆ ಕೆಂಗೇರಿ ಹೋಬಳಿ ಇದು ಎಲ್ಲರಿಗೂ ಚಂದ್ರಶೇಖರನಾಥ ಸ್ವಾಮಿಗಳು ಗೊತ್ತು, ಸಾವಿರಾರು ಜನ ಮಕ್ಕಳು ಓದಿದ್ದಾರೆ. ಅಕಸ್ಮಾತ್ ಈ ರೈತರು ಇದನ್ನು ಏನೋ ಕರೆದಿದ್ದಾರೆ. ಅವರು ಇವಾಗಲೇ 82 ವಯಸ್ಸು. ಅವ್ರೇನಂದರೆ ಇದುವರೆಗೂ ಅವ್ರದ್ದು ಇತಿಹಾಸದಲ್ಲಿ ಒಂದು ಕಪ್ ಚುಕ್ಕೆ ಇಲ್ಲ. ನೀವು ನೋಡ್ದಂಗೆ ಯಾವುದೇ ಒಂದು ಕಳಂಕ ಇಲ್ಲ. ಬೇರೆ ಕೆಲವರು ಸ್ವಾಮಿಗಳು ಏನೇನೋ ಹೆಣ್ಮಕ್ಳನ್ನ ಕೆಟ್ಟ ದೃಷ್ಟಿಲಿ ನೋಡ್ತಾರೆ, ಆಮೇಲೆ ಭಕ್ತರನ್ನ ದರೋಡೆ ಮಾಡ್ತಾರೆ, ಆ ಭೂಮಿ ಒತ್ತುವರೆ. ಇವತ್ತವರೆಗೂ ಅವ್ರ ತಂದೆ ಕೊಡಿಸಿರೋಂಥ ಜಮೀನಲ್ಲಿ ಅವರು ಒಂದು ಸಮಾಜಕ್ಕೆ ಕೊಟ್ಟಿರೋಂಥದ್ದು. ಅವರಲ್ಲಿ ಪಾಪ ಇವತ್ತು ಬರಿಗೈಯೇ ಏನಂದರೆ ಬಂದರೆ ವಿಭೂತಿ ಕೊಡ್ತಾರೆ, ನಾವು ಯಾರನ್ನ ಜನ ಕಾಣಿಕೆ ಕೊಟ್ಟರೆ ಇದಾಯಿತು. ನನ್ನ ಮಗ ಚಿಕ್ಕ ಮಗ 2 ವರ್ಷ 3 ವರ್ಷ ಇದ್ದ, ನಂದು ಟ್ರಾವೆಲ್ಸ್ ಸ್ಕೂಲಲ್ಲಿ ಕಾರು ಇತ್ತು. ಒಂದು ಅಂಬಾಸಿಡ್ರು ಮಾತಾಜಿ ಅಂದ್ಬಿಟ್ಟು ಒಂದು ಶಿರ್ಕೆಯಲ್ಲಿ ಇದಿತ್ತು ಸರ್, ಒಂದು ಪ್ರಾವಿಜನ್ ಸ್ಟೋರು. ತಿಂಗಳು ವರ್ತನೆ ಮಾಡಿಬಿಟ್ಟಿದ್ದೆ. ಅಂದರೆ ಇಷ್ಟು ಒಂದು 18-20 ವರ್ಷದ ಮುಂಚೆ ರಾಗಿ ಅಕ್ಕಿ ಅವನು ತಲುಪಿಸ್ಬಿಡ್ಬೇಕು ಡ್ರೈವರ್, ಅಂಬಾಸಿಡ್ರು ಡ್ರೈವರು ತಿಂಗಳು ಕಳಿಸ್ತಾ ಇದ್ದೆ ಆ ಕಾಲದಲ್ಲಿ. ಇವಾಗ ನಿಲ್ಲಿಸಿದ್ದೀನಿ, ಅವರು ಅನುಕೂಲವಾಗಿ ಮಠ ಬೆಳೆದಿದೆ ಅಂತ. ಆ ಥರ 100 ಜನ ಕೊಟ್ಟಿದ್ದಾರೆ. ಇವರು ಇವತ್ತವರೆಗೂ ನಮ್ಮ ಇಡೀ ಕೆಂಗೇರಿ ಹೋಬಳಿಲಿ ಯಾರನ್ನೇ ಕೇಳಿ ಒಂದು ಮುಸಲ್ಮಾನರಿಗೆ ಕೆಟ್ಟ ಮಾತಾಡಿಲ್ಲ, ಒಂದು ಯಾವುದೇ ಒಂದು ಜನಾಂಗದವ್ರ ವಿರುದ್ಧ ಈ ಚಂದ್ರಶೇಖರನಾಥ ಸ್ವಾಮಿ ಒಂದು ಮಾತಾಡಿಲ್ಲ. ಚಂದ್ರಶೇಖರನಾಥ ಸ್ವಾಮಿ ಇದು ಒಂದು ಅವರು ಯಾರ ಹತ್ರ ರಾಮಾನಂದನಾಥ ಸ್ವಾಮಿಗಳ ಹತ್ರ ದೀಕ್ಷೆ ತೊಗೊಂಡವರು, ನಾಥಪಂಥ ದೀಕ್ಷೆ ಅಂತ. ನಾಥಪಂಥ ದೀಕ್ಷೆ ಯಾರು ತೊಗೊಳ್ತಾರೋ ಇವತ್ತವರೆಗೂ ಅವರು ಅಷ್ಟೇ ಶ್ರದ್ಧೆಯಿಂದ ಇರಬೇಕಾಗ್ತದೆ, ಜಾತ್ಯತೀತವಾಗಿ ಬದುಕಬೇಕಾಗ್ತದೆ, ಒಂದು ಯಾರನ್ನೇ ಕೆಟ್ಟ ದೃಷ್ಟಿಲಿ ನೋಡಬಾರ್ದು. ಈ ಥರ ಒಂದು ಧರ್ಮದ ಕಟ್ಪಾಡಿದೆ. ಅಂಥದ್ರಲ್ಲಿ ಬಾಲಗಂಗಾಧರ ಸ್ವಾಮಿಗಳ ಜೊತೆ ಇವರು ತೊಗೊಂಡವರು ಕೆಟ್ಟದ್ದು ಇದುವರೆಗೂ ಮಾಡಿಲ್ಲ. ಇವಾಗ ಅಕಸ್ಮಾತ್ ಇವ್ರು ಯಾರೋ ಪ್ರಚೋದನೆ ಮಾಡಿರ್ತಾರೆ ಸರ್, ಇವ್ರು ಕರ್ಕೊಂಡೋಗಿರ್ತಾರೆ ಸ್ಟ್ರೈಕ್ಗೆ ಅಂತ. ಪಾಪ ಏಜ್ ಆಗಿದೆ, ಹೇಳಿರ್ತಾರೆ ಹಿಂಗೆ ಹೇಳಿ ಸ್ವಾಮಿ, ಇದು ನೋಡಿ ಸ್ವಾಮಿ ಹಿಂಗೆ ಮಾಡಿಬಿಟ್ಟವ್ರೆ, ಓಟ್ ತೆಗೆದುಬಿಟ್ರೆ ಸರಿ. ಪಾಪ ಅವ್ರಿಗೆ ಗೊತ್ತಿರಲ್ಲ, ಏನೋ ಹೇಳ್ಬಿಟ್ಟಿರ್ತಾರೆ. ಆಮೇಲೆ ಆ ಕ್ಷಣದಲ್ಲಿ ಅವ್ರಿಗೆ ಗೊತ್ತಾಗಿರ್ತದೆ. ಆಮೇಲೆ ಕ್ಷಮೆ ಕೇಳೋರೆ, ಅಲ್ಲಿಗೆ ಮುಗಿದೋಯ್ತು ಸರ್. ಮುಗಿದೋದ್ಮೇಲೆ ಯಾರೋ ಕೇಸ್ ಕೊಟ್ಟಿದ್ದಾರೆ. ಅದು ಕೇಸ್ ಏನಾಗೋಗ್ತದೆ, ಕ್ಷಮೆ ಕೇಳಿದ್ದಾರೆ, ಅವ್ರಿಗೂ ವಯಸ್ಸಾಗಿದೆ, ಗೊತ್ತಿಲ್ಲ ಅಂತ ಹೇಳ್ತಾರೆ, ಒಂದು ಸ್ಟೇಟ್ಮೆಂಟ್ ಬರ್ಕೊಂಡ್ರೆ ಕ್ಲೋಸ್ ಆಗೋಗ್ತದೆ. ಇಲ್ಲಿ ಅಶೋಕ, ವಿಜೇಂದ್ರ, ಅಶ್ವತ್ಥ ಇವ್ರು ಜೋಳಿಗೆ ಹಿಡ್ಕೊಂಡು ಮಕ್ಕಳು ಓದಿಸ್ತಾ ಇದ್ರಲ್ಲ ಕೆಂಗೇರಿ ಹೋಬಳಿ. ಒಂದಿಡೀ ಅಶೋಕ ಆಗಲಿ, ಅಶ್ವಥ್ ನಾರಾಯಣ ಆಗಲಿ, ವಿಜೇಂದ್ರ ಆಗಲಿ ಒಂದು ಜೋಳಿಗೆ ರಾಗಿ ಅಕ್ಕಿ ಹಾಕೋರ ಇವರು.
ಇವತ್ತು ರಾಜಕೀಯ ಅರೆಸ್ಟ್ ಮಾಡಿಬಿಡಲಿ, ಇವ್ರಿಗೆ ಬೇಕಾಗಿರೋದು ಅರೆಸ್ಟ್ ಮಾಡಲಿ ಅಂತ ಇವ್ರು ರಾಜಕೀಯ ಬದುಕೋಕ್ಕೆ ನಾಚಿಕೆ ಆಗಬೇಕು ಇವ್ರಿಗೆ. ಅವತ್ತು ಸ್ವಾಮಿಗಳು ಇದಕ್ಕೆ ಮಠಕ್ಕೆ ಏನು ಮಾಡಲಿಲ್ಲ, ಇವತ್ತು ಅವ್ರನ್ನ ರಾಜಕೀಯಕ್ಕೆ ಬಳಸ್ಕೊಳ್ಳೋಕೆ ಹೋಗ್ತಾರೆ. ಇವರು ಬಂದು ಸ್ವಾಮೀಜಿನ ಯಾವ ಪೊಲೀಸವರು ಅರೆಸ್ಟ್ ಮಾಡೋಕ್ಕಾಗಲ್ಲ ಸರ್. ಕ್ಷಮೆ ಕೇಳೋರೆ, ವಯಸ್ಸು ಉದ್ವೇಗ ಮಾತಾಡೋರೆ. ಅವರು ಬೇರೆಯವರು ಸ್ಟ್ರೈಕ್ ಮಾಡಿದ ಮೇಲೆ ಕ್ಷಮೆ ಕೇಳಿದರೆ ತಪ್ಪು ಅನ್ಬೋದು. ಯಾರೂ ಸ್ಟ್ರೈಕ್ ಮಾಡಲಿಲ್ಲ. ನಮ್ಮ ಇದರಲ್ಲಿ ಯಾರನ್ನ ಮುಸ್ಲಿಮವರು ಸ್ಟ್ರೈಕ್ ಮಾಡಲಿಲ್ಲ, ಬೇರೆ ಯಾರೂ ಸ್ಟ್ರೈಕ್ ಮಾಡಲಿಲ್ಲ. ನೆಕ್ಸ್ಟ್ ಡೇನೇ ಅವ್ರಿಗೆ ಅರಿವಾಯಿತು, ಇಲ್ಲ ನಾನು ಮಾತಾಡಿದ ತಪ್ಪು ಅಂತ ಕ್ಷಮೆ ಕೇಳಿದ್ರು. ಇದು ವಿಷಾದ ವ್ಯಕ್ತಪಡಿಸ್ತೀನಿ, ಇದು ಅನ್ಯಾಯ. ಇವರು ರಾಜಕೀಯಕ್ಕೆ ಬೆಳ್ಕೋತಾವ್ರೆ. ಇದು ಸ್ವಾಮಿಗಳ್ನ ಬೇಕಾದ್ರೆ ಇವರು ಬೇರೆ ರಾಜಕೀಯ ಮಾಡ್ಕೊಳ್ಳಿ, ಯಾರೋ ಅಶೋಕ ಆಗಲಿ ಯಾರಾಗಲಿ, ನಾನು ಕೆಟ್ಟದಾಗೆ ಏಕವಚನದಲ್ಲೂ ಬೇಕಾದ್ರೆ ಮಾತಾಡೋ ಕೇಸಲ್ಲ ಸರ್. ಅಷ್ಟು ವಯಸ್ಸಾಗೈತೆ, ಕ್ಯಾನ್ಸರ್ ಐತೆ ಅಂತ ಒಬ್ಬ ಸ್ವಾಮಿನ ಹೋಗಿ ರಾಜಕೀಯಕ್ಕೆ ಬಳಸ್ಕೊಳ್ಳೋಕೆ ಹೋಗ್ತಿರಲ್ಲ, ನಾಚಿಕೆ ಆಗ್ಬೇಕು ಇವ್ರಿಗೆ. ಅದಕ್ಕೆ ನಾನೊಂದು ಹೇಳ್ತೀನಿ. ಆಮೇಲೆ ಇವಾಗ ಭಾಳಷ್ಟು ನಮ್ಮ ಕೆಂಗೇರಿ ಮುಸ್ಲಿಂ ಮುಖಂಡರುಗಳು ಸಿಕ್ಕಿದ್ರು ಸರ್. ಅವ್ರಿಗೆ ಎಲ್ಲರೂ ಸ್ವಾಮಿಗಳು ಅವ್ರು ಹೇಳ್ತಾರೆ ಸ್ವಾಮಿಗಳು ಆ ಥರ ಇಲ್ಲ, ನಾವು ಅವರು ಅನ್ಯೋನ್ಯವಾಗಿ ನಮ್ಮ ಮಠಕ್ಕೆ ಇದು ಮಾಡಿದ್ದೀರಿ ಅಂತ. ಇವತ್ತು ಅಂಥವರು ಕೂಡ ಈ ಯಾರು ದೂರು ಕೊಟ್ಟಿದ್ದಾರೆ ಅವ್ರಿಗೆ ಹೇಳ್ತಾರೆ, ನಮ್ಮ ಸ್ವಾಮೀಜಿ ಇತಿಹಾಸ ನೋಡಿ ಇದುವರೆಗೂ ಅವರು ಒಂದು ಕಳಂಕ ಇಲ್ಲ, ಯಾವುದೇ ಒಂದು ಭೇದ ಭಾವ ಮಾಡಿಲ್ಲ, ಎಲ್ಲನೂ ಒಂದೇ ಸಮ ನೋಡಿದ್ದಾರೆ ಅಂತ ಚಂದ್ರಶೇಖರನಾಥ ಸ್ವಾಮಿಗಳ ಬಗ್ಗೆ ಕೇಸ್ ವಾಪಸ್ ತೊಗೊಳ್ಳಿ ಅಂತ ಅವರು ಮನವಿ ಮಾಡ್ಕೊತಾರೆ. ಇದು ಏನೂ ಆಗೋದಿಲ್ಲ, ಸ್ವಾಮಿಗಳು ಜೈಲಿಗೂ ಹಾಕೋಕ್ಕಾಗಲ್ಲ. ಅವರು ಅಲ್ಲಿ ಹೋಗ್ತಾರೆ, ಹಿಂಗೆ ಉದ್ವೇಗ, ವಯಸ್ಸಾಗಿದೆ, ಕ್ಯಾನ್ಸರ್ ಇದೆ, ಏನು ಔಷಧಿ ತೊಗೊಂಡಿದ್ರೆ ಯಾರೋ ಪ್ರಚೋದನೆ ಮಾಡಿದ್ರು ಹೇಳಿದ್ರು, ನೆಕ್ಸ್ಟ್ ಕ್ಷಮೆ ಕೇಳಿದ್ದೀನಿ ಅಂದಮೇಲೆ ಅಲ್ಲಿಗೆ ಮುಗ್ದೋಗ್ತದೆ. ಇದು ರಾಜಕೀಯ ಮಾಡಬಾರ್ದು ಅಂತ ನಿಮ್ಮ ಮುಖಾಂತರ ಮನವಿ ಮಾಡ್ತೀನಿ. ಆಮೇಲೆ ಸ್ವಾಮಿಗಳ ಬಗ್ಗೆ ಪಾಪ ಅವ್ರಿಗೆ ವಯಸ್ಸಾಗಿದೆ, ಕ್ಯಾನ್ಸರ್ ಇದೆ, ನೆಮ್ಮದಿಯಾಗಿ ಇರೋಕ್ಕೆ ಬಿಡಿ, ನಿಮ್ಮ ರಾಜಕೀಯ ತೆವಲಿಗೋಸ್ಕರ ಇವ್ರನ್ನ ಬಳಸ್ಕೋಬೇಡಿ ಅಂದ್ಬಿಟ್ಟು ಅಶೋಕ, ಅಶ್ವತ್ಥ, ಯಾರು ಇವರು ವಿಜಯೇಂದ್ರ ಎಲ್ಲರಿಗೂ ಮನವಿ ಮಾಡ್ಕೋತೀನಿ. ನಮಸ್ಕಾರ. ಇದಿಷ್ಟು ಸ್ವಾಮಿಗಳು ಹೇಳಿಕೆ ಕೊಟ್ಟಿದ್ದು ಆವೇಶದೊಳಗೆ ರಾಜಕೀಯ ಬೇಡ, ಜೋಳಿಗೆಗೆ ರಾಗಿ ಹಾಕದವರಿಂದ ಉದ್ದುದ್ದದ ಮಾತು ಬೇಡ ಅನ್ನುವಂಥ ಹೇಳಿಕೆಗಳನ್ನು ನೀವು ಕೇಳಿದ್ದೀರಿ. ರಾಜಕೀಯದ ತೆವಲಿಗೆ ಸ್ವಾಮೀಜಿಯ ಬಳಕೆಯೂ ಸರಿಯಲ್ಲ. ಚಂದ್ರಶೇಖರನಾಥ ಸ್ವಾಮೀಜಿಗಳು ಅನಾರೋಗ್ಯದಿಂದ ಇದ್ದಾರೆ, 80 ವರ್ಷ, ಸಾಕಷ್ಟು ಸಾಧನೆಯನ್ನು ಮಾಡಿದ್ದಾರೆ. ಇಡೀ ಮಠದ ಆಸ್ತಿ ಟ್ರಸ್ಟಿನ ಹೆಸರಿನಲ್ಲಿದೆ. ಅವ್ರಿಗೇನೂ ಆಗಬೇಕಾದ್ದಿಲ್ಲ. ನಿನ್ನೆಯೂ ಕೂಡ ಅವರು ಮಾತನಾಡಿದಂಥದ್ದನ್ನು ನಾವು ತೋರಿಸಿದ್ದೇವೆ. ಏನೂ ಆಡಬೇಕಾದ್ದಿಲ್ಲ, ಮಾಡಬೇಕಾದ್ದಿಲ್ಲ. ಅಂಥವರನ್ನು ಅನಗತ್ಯವಾಗಿ ಮಾನಸಿಕ ಹಿಂಸೆ ಕೊಡದೆ ಇಲ್ಲಿಗೆ ಮುಕ್ತಾಯವನ್ನು ಮಾಡಿ ಎಲ್ಲ ಪಕ್ಷಗಳು ಧರ್ಮವನ್ನು ರಾಜಕೀಯಕ್ಕೆ ಬೆರೆಸದೆ, ರಾಜಕೀಯಕ್ಕೆ ಬಳಸದೆ, ಬೆಳೆಸಿಕೊಂಡು ಹೋಗದೆ ತಮ್ಮದೇ ಆದ ಕರ್ತವ್ಯಗಳನ್ನು ನಿರ್ವಹಿಸುವುದು ಸೂಕ್ತ ಅನ್ನುವಂಥದ್ದನ್ನು ನಿಮ್ಮ ಗಮನಕ್ಕೆ ತರ್ತಾ ಮತ್ತೆ ವಿಶೇಷವಾಗಿರ್ತಕ್ಕಂಥ ಸುದ್ದಿ, ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತಾನೆ. ನಮಸ್ಕಾರ.